ಹಲೋ ಗೈಸ್, ವೆಲ್ಕಮ್ ಟು ಅಮೃತಾಸ್ ವ್ಲಾಗ್. ಇದು ಬಂದು ಹೊಸದಾಗಿ ನಾನು ಕ್ರಿಯೇಟ್ ಮಾಡಿರೋ ಅಕೌಂಟು. ಸೊ ಕೀಪ್ ಸಪೋರ್ಟ್ ಮೀ. ನಾನಿವಾಗ ತೋರಿಸ್ತಾ ಇರೋದು ಪಾಪು ಹೇಗೆ ಈಸಿಯಾಗಿ ಡೈಜೆಷನ್ ಆಗೋ ಒಂದು ಫುಡ್ಡು. ಅದಕ್ಕೆ ಬೇಕಾಗಿರೋದು ರವೆ, ಕ್ಯಾರೆಟ್, ಆ್ಯಪಲ್, ದ್ರಾಕ್ಷಿ, ನೆನೆಸಿಟ್ಟಿರೋ ಬಾದಾಮಿ, ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಫೈನ್ ಪೇಸ್ಟ್ ಮಾಡ್ಕೋಬೇಕು. ನಿಮಗೆ ಬೇಕಂದರೆ ಸ್ಟೀಮ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬೋದು, ಇಲ್ಲ ಹಾಗೆ ಬೇಕಂದ್ರೆ ಪೇಸ್ಟ್ ಮಾಡ್ಬೋದು. ಈಗ ಒಂದು ಕುಕ್ಕರ್ಗೆ ರವೆ ಮೀಡಿಯಮ್ ಫ್ಲೇಮಲ್ಲಿ ಫುಲ್ ಡ್ರೈ ರೋಸ್ಟ್ ಮಾಡಬೇಕು. ಬೇಕು ಅಂದರೆ ನಿಮಗೆ ಮನೆಯಲ್ಲೇ ಮಾಡಿರೋವಂಥ ತುಪ್ಪ, ಇಲ್ಲಿ ನಾನು ತೋರಿಸ್ತಿರೋದು ನಮ್ಮ ಮನೆಯಲ್ಲೇ ಮಾಡಿರೋವಂಥ ತುಪ್ಪ. ಈ ತುಪ್ಪನ 1 ಸ್ಪೂನ್ ಅಥವಾ ನಿಮಗೆ ಎಷ್ಟು ಬೇಕೋ ಅಷ್ಟು, ಅರ್ಧ ಸ್ಪೂನ್ ಅಷ್ಟು ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮ್ ಆರ್ ಲೋ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ತಾ ಬರಬೇಕು. ಈಗ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಲೋ ಫ್ಲೇಮಲ್ಲಿ ಇಟ್ಟು ರೋಸ್ಟ್ ಮಾಡಿರೋವಂಥ ರವೆ ಇದು. ಈಗ ನೋಡ್ತಾ ಇದ್ದೀರಲ್ಲ ನೀವು, ಇಷ್ಟು ನೀಟಾಗಿ ಕಾಣ್ತಿದೆ ಅಂತ. ಅದಕ್ಕೇ ಪ್ಯೂರಿ ಮಾಡ್ಕೊಂಡಿದ್ನಲ್ಲ, ಆಗಲೇ ಅದನ್ನು ಹಾಕಬೇಕು 1 ಕಪ್ ಆಗೋಷ್ಟು. ಅದಕ್ಕೆ ನಿಮಗೆ ನೋಡಿಕೊಂಡು ನಾನಿಲ್ಲಿ 3 ಕಪ್ ಆಗೋಷ್ಟು ನೀರು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಒಂಚೂರು ಗಂಟಿಲ್ಲದ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು. ಮಿಕ್ಸ್ ಮಾಡಲಿಲ್ಲ ಅಂದರೆ ಈ ಥರ ಸಣ್ಣ ಸಣ್ಣ ರವೆ ಗಂಟು ಕಟ್ಟಿಬಿಡುತ್ತೆ. ಮಿಕ್ಸ್ ಮಾಡ್ತಾನೇ ಇರಬೇಕು. ಆಮೇಲೆ ನಿಮ್ಗೆ ಇನ್ನೂ ಬೇಕು ಅಂದರೆ ನೀರು ಹಾಕ್ಕೋಬೇಕು. ನಾನಿಲ್ಲಿ ಫುಲ್ಲು ತೆಳ್ಳಗಾಗೋ ಥರ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೋಬೇಕು. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಾದ್ಮೇಲೆ 1 ವಿಷಿಲ್ ಅಥವಾ 2 ವಿಷಿಲ್ ಕೂಗಿಸ್ಕೊಂಡು ಇನ್ನೂ ನಿಮಗೆ ತಿಕ್ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ತಟ್ಟೆಗೆ ಹಾರಿಸ್ಬಿಟ್ಟು ಹಾಕಿಬಿಟ್ಟು ತಿನ್ನಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಗು ಈಸಿಯಾಗಿ ಡೈಜೆಷನ್ ಆಗುತ್ತೆ. ಥ್ಯಾಂಕ್ ಯು ಗೈಸ್, ಕೀಪ್ ಸಪೋರ್ಟಿಂಗ್ ಮೀ.